ಮಧುರ ಕನಸುಗಳು ಟಿರೆಕ್ಸ್. ಅಯ್ಯೋ, ಕಾರ್ನೋಟೋರಸ್ ಬಹುಶಃ ಹಸಿವಾಗಿರಬಹುದು. ಕಾರ್ನೋಟೋರಸ್, ಎಲ್ಲರೂ ನಿದ್ರಿಸುತ್ತಿದ್ದಾರೆ. ಇಲ್ಲಿ ಕಾಯಿರಿ, ನಾನು ಬೇಗನೆ ಹಿಂತಿರುಗುತ್ತೇನೆ. ಅತ್ಯಂತ ರುಚಿಕರವಾದ ಪ್ಯಾನ್ಕೇಕ್ಗಳೊಂದಿಗೆ. ಮಧುರ ಕನಸುಗಳು ಡೈನೋ. ಅಯ್ಯೋ, ಅಟ್ರೋಸಿರಾಪ್ಟರ್ ಬಹುಶಃ ಹಸಿವಾಗಿರಬಹುದು. ನಾನು ತಕ್ಷಣ ಹೋಗಬೇಕು. ನಾನು ಬರುತ್ತಿದ್ದೇನೆ. ಎಲ್ಲರೂ ನಿದ್ರಿಸುತ್ತಿದ್ದಾರೆ. Happy dreams, Dino. ಹುಷ್, ಅಲೋಸೋರಸ್, ಎಲ್ಲರೂ ನಿದ್ರಿಸುತ್ತಿದ್ದಾರೆ. ಅಯ್ಯೋ, ನಾನು ಈಗಲೇ ಬದಲಾಯಿಸಬೇಕು. ಅಯ್ಯೋ, ಮತ್ತೆ ಅಯ್ಯೋ, ತುಂಬಾ ಮಲ. ಬದಲಾಯಿಸಲು ಸಮಯ. ಅಲೋಸೋರಸ್. ನನ್ನ ಮಗು ಡೈನೋ, ಅಳಬೇಡ. ಚೆನ್ನಾಗಿ ವಿಶ್ರಾಂತಿ ಮಾಡು, ಡೈನೋ. ಅಯ್ಯೋ, ಟಿರೆಕ್ಸ್ ಈಗ ಹಸಿವಾಗಿದ್ದಾನೆ. ನಾನು ಅವನಿಗೆ ಆಹಾರ ನೀಡಬೇಕು. ಬಾ, ಹೋಗೋಣ. ಇಲ್ಲಿ ಬಾ ಟಿರೆಕ್ಸ್. ಇಲ್ಲಿ ಕಾಯಿರಿ, ಆಹಾರವು ಬೇಗನೆ ಬರುತ್ತದೆ. ತೆರೆದೋಣ. ಈ ಕ್ರೋಸಾಂಟ್ ಇಷ್ಟು ದೊಡ್ಡ ಡೈನೋಗೆ ತುಂಬಾ ಚಿಕ್ಕದು. ಇದನ್ನು ದೊಡ್ಡದಾಗಿ ಮಾಡೋಣ. ಒಂದು ದೊಡ್ಡ ಕ್ರೋಸಾಂಟ್ ದೊಡ್ಡ ಡೈನೋಗೆ. ಅಯ್ಯೋ, ನನ್ನ ಟಿರೆಕ್ಸ್ ಎಲ್ಲಿದೆ? ಅಯ್ಯೋ, ಶಬ್ದವು ಹೊರಗಿನಿಂದ ಬರುತ್ತಿದೆ. ಇಲ್ಲಿ ಇದ್ದೀಯಾ ಮಿಸ್ಚಿವಸ್ ಡೈನೋ? ಹೋಗೋಣ, ಮನೆಗೆ ಹೋಗೋಣ. ಆಹಾರ ಸಮಯ. ಕ್ರೋಸಾಂಟ್. ನೀನು
ಕುಡಿಯುವ ಪಾನೀಯವನ್ನು ಆನಂದಿಸು. ಒಳ್ಳೆಯ ಹುಡುಗ. ಅಯ್ಯೋ ಟಿರೆಕ್ಸ್, ಮಲಗಲು ಸಮಯ. ಚೆನ್ನಾಗಿ ನಿದ್ರೆ ಮಾಡು ಟಿರೆಕ್ಸ್. ನನ್ನ ಎಲ್ಲಾ ಡೈನೋಗಳು ಎಲ್ಲಿವೆ? ಅದು ಅಲ್ಲಿ ಇದೆ. ಇಲ್ಲಿ ಇಲ್ಲ, ಸಿಕ್ಕಿಬಿದ್ದೆ. ಅಯ್ಯೋ, ಇದು ಕೇವಲ ಒಂದು ಆನೆ. ನಾನು ಒಂದು ಡೈನೋಸಾರ್ ಅನ್ನು ಹುಡುಕಬೇಕು. ನೀನು ಆ ಶಬ್ದವನ್ನು ಕೇಳುತ್ತಿದ್ದೀಯಾ? ಅದು ಅಲ್ಲಿ ಇಂದ ಬರುತ್ತಿದೆ. ಸಿಕ್ಕಿಬಿದ್ದೆ. ಚಿಕ್ಕ ತಮಾಷೆಗಾರ, ನೀನು ಮತ್ತೆ ಓಡಿ ಹೋಗದಂತೆ ನಿನ್ನನ್ನು ಸುತ್ತಿಕೊಳ್ಳುವ ಸಮಯ. ಇಲ್ಲಿ ಇರು ಕಾರ್ನೋರಸ್, ಇನ್ನು ಓಡೋಡದ. ನಾನು ಅಚಿಟುವಾರಾಪ್ಟರ್ ಅನ್ನು ಹುಡುಕಲು ಸಾಧ್ಯವಿಲ್ಲ. ಏನು ಚಲಿಸುತ್ತಿದೆ? ನಿನ್ನನ್ನು ಕಂಡುಹಿಡಿದೆ. ಇನ್ನು ಚುರುಕುತನದಿಂದ ಓಡೋಡದ ಅಚಿಟುವಾರಾಪ್ಟರ್. ನಾನು ಪರಿಚಿತವಾದ ಡೈನೋ ಶಬ್ದವನ್ನು ಕೇಳುತ್ತಿದ್ದೇನೆ. ಇಲ್ಲ. ಹಾ, ನಾನು ನಿನ್ನ ತಲೆ ಹಾಕಿ ಹಿಡಿದಿದ್ದೇನೆ. ನೀನು ಸಿಕ್ಕಿಬಿದ್ದೆ. ನಿನ್ನನ್ನು ಚೆನ್ನಾಗಿ ಸುತ್ತಿಕೊಳ್ಳೋಣ ಡೈನೋ. ಇಲ್ಲಿ ಇರು ತಮಾಷೆಯ ಡೈನೋಗಳು. ನಿಲ್ಲು, ನೀನು ಎಲ್ಲರನ್ನೂ ಎಬ್ಬಿಸುತ್ತೀಯ. ನೀನು ಚಿಕ್ಕ ತಮಾಷೆಗಾರ, ಅಲ್ಲಿ ನಿಲ್ಲು. ಬಾ ಹೋಗೋಣ. 1 2 3 4. ಅಂತಿಮವಾಗಿ ಎಲ್ಲಾ ಡೈನೋಗಳು ಇಲ್ಲಿ ಹಿಂದಿರುಗಿವೆ. ಅವ ಡೈನೋಸರ್ಗಳನ್ನು ನೋಡಿ. ಗೈಸ್, ಈ ಡೈನೋಸರ್ ಅನ್ನು ಸ್ಕಾರ್ಪಿಯಸ್ ರೆಕ್ಸ್ ನಷ್ಟು ದೊಡ್ಡದಾಗಿಸೋಣ. ನನ್ನ ಎಲ್ಲಾ ಡೈನೋಸರ್ಗಳು ಎಲ್ಲಿವೆ? ಅವರು ಎಲ್ಲವನ್ನೂ ಹಾಳು ಮಾಡುವ ಮೊದಲು ನಾನು ಇದನ್ನು ಸರಿಪಡಿಸಬೇಕು. ನಾನು ಇಲ್ಲಿ ಅಡಗುತ್ತೇನೆ. ಇದು ಲೋಫೋಸ್ಟ್ರೋಫಿಯಸ್. ಅವನು ಸುಮಾರು 200 ಮಿಲಿಯನ್ ವರ್ಷಗಳ ಹಿಂದೆ ಬದುಕಿದ್ದನು. ಇದು ಮೊದಲ ಮಾಂಸಾಹಾರಿ ಡೈನೋಸರ್ಗಳಲ್ಲಿ ಒಂದಾಗಿದೆ. ಅವನ ಫಾಸಿಲ್ಗಳು ಫ್ರಾನ್ಸ್ನಲ್ಲಿ ಕಂಡುಬಂದವು. ಹಿಂದೆ ಹೋಗುವ ಸಮಯ. ನೀವು ಈಗ ಹೆಚ್ಚು ಕ್ಯೂಟ್ ಆಗಿದ್ದೀರಿ. ಹೋಗೋಣ. ಮಾತ್ರ 8 ಉಳಿದಿವೆ. ಹೌದು, ನಾನು ಡೈನೋಸರ್ಗಳ ಶಬ್ದವನ್ನು ಕೇಳುತ್ತೇನೆ. ವಾವ್, ಇದು ಕಾರ್ನೋಟೋರಸ್. ಕಾರ್ನೋಟೋರಸ್ಗೆ ದೊಡ್ಡ ಕೊಂಬುಗಳು ಮತ್ತು ಕಚ್ಚಲು ಬಲವಾದ ಹಗುರವಾದ ತಲೆ ಹಿಡಿಯಿತು. ಹಿಂದೆ ಹೋಗುವ ಸಮಯ. ಕಾರ್ನೋಟೋರಸ್, ಹೋಗೋಣ. ವಿ ಹುಡುಕಲು 7 ಡೈನೋಸರ್ಗಳು ಉಳಿದಿವೆ. ಇದು ಸ್ಕಾರ್ಪಿಯಸ್ ರೆಕ್ಸ್. ಹತ್ತಿರದಿಂದ ನೋಡೋಣ. ಇದು ಮೊದಲ ಹೈಬ್ರಿಡ್ ಡೈನೋಸರ್ ಆಗಿದ್ದು ಇದು ಸ್ವತಃ ಪುನರುತ್ಪಾದನೆ ಮಾಡಬಹುದು. ಇದು ಮ್ಯೂಟೆಂಟ್. ಇದು 4 ಡೈನೋಸರ್ಗಳು ಮತ್ತು ಮರದ ತವಳೆಯ ಮಿಶ್ರಣ. ಇದು ತುಂಬಾ ವೇಗವಾಗಿ. ಇದು ಅಪಾಯಕಾರಿ ಮತ್ತು ಅದರ ತುದಿಯಲ್ಲಿ ವಿಷಕಾರಿ ಮುಳ್ಳುಗಳಿವೆ. ಅವನು ನನ್ನನ್ನು ನೋಡಬಾರದು ಎಂದು ನಾನು ಆಶಿಸುತ್ತೇನೆ. ಹೋಗೋಣ. ನೀನು ದುರಾಸೆಯ ಸ್ಕಾರ್ಪಿಯಸ್ ರೆಕ್ಸ್. ಈ ಕೋಣೆ ತುಂಬಾ ಮೋಜಿನಾಗಿದೆ.
ಈ ಗೋಡೆಯ ಮೇಲೆ ಹತ್ತೋಣ. ಅದು ಏನು? ನನ್ನ ಜಾದೂದಂಡ ಎಲ್ಲಿದೆ? ನಾನು ನನ್ನ ಜಾದೂದಂಡವನ್ನು ಹುಡುಕಬೇಕು. ನಾನು ಅದನ್ನು ಹುಡುಕಲಾಗುತ್ತಿಲ್ಲ. ಇದು ಹೆರೆರಾಸಾರಸ್. ಇದು ಮಾಂಸಾಹಾರಿ ಡೈನೋಸರ್. ಆದ್ದರಿಂದ ನಾನು ಎಚ್ಚರಿಕೆಯಿಂದ ಇರಬೇಕು. ಹಿಡಿದಿದೆ. ಇದು ಹತ್ತಿರವಾಗಿತ್ತು. ಕೊನೆಗೂ ನೀವು ಆಟಿಕೆಯಾಗಿದೆ. ಇಲ್ಲಿ ಉಳಿಯಿರಿ, ಎಲ್ಲಿಗೂ ಹೋಗಬೇಡಿ. ಇದು ಪ್ರೆಸ್ಟೋಸುಚಸ್. ಪ್ರೆಸ್ಟೋಸುಚಸ್ ಮೊಸಳೆಗಳಿಗೆ ಸಂಬಂಧಿಸಿದವನು. ಪ್ರೆಸ್ಟೋಸುಚಸ್ಗೆ ಬಲವಾದ ದವಡೆಗಳನ್ನು ಹಿಡಿಯಲು ಆಳವಾದ ಉದ್ದವಾದ ತಲೆ ಇತ್ತು. ಕೊನೆಗೂ ನೀವು ಮತ್ತೆ ಆಟಿಕೆಯಾಗಿದೆ. ನಿಲ್ಲು, ನಾನು ಏನು ಕೇಳುತ್ತಿದ್ದೇನೆ. ಹೋಗಿ ಪರಿಶೀಲಿಸೋಣ. ಇದು ಇಗ್ವಾನೋಡಾನ್. ಉಳಿದ 3 ಡೈನೋಸರ್ಗಳಲ್ಲಿ ಒಂದು ಇಗ್ವಾನೋಡಾನ್ ಸಸ್ಯಾಹಾರಿ. ಅವನು 2 ಕಾಲುಗಳಲ್ಲಿ ಅಥವಾ 4 ಕಾಲುಗಳಲ್ಲಿ ನಡೆಯಬಹುದು. ಸರಿ ಪ್ರಿಯತಮೆ, ಮನೆಗೆ ಹೋಗುವ ಸಮಯ. ಹೆಚ್ಚು ಪಡೆಯೋಣ. ವಾವ್, ಇದು ಸೂಪರ್ ಮಾರ್ಕೆಟ್. ಕಾರ್ಟ್ ಹಿಡಿಯೋಣ. ನಾನು ನನ್ನ ಜಾದೂದಂಡವನ್ನು ಇಲ್ಲಿ ಇಡುತ್ತೇನೆ. ಶಾಪಿಂಗ್ಗೆ ಹೋಗೋಣ. ಬಾಳೆಹಣ್ಣು ಮಾಡೋಣ. ಓ ಪೀಚ್, ನನಗೆ ಪೀಚ್ಗಳು ಇಷ್ಟ. ಓ, ಇದು ಏನು? ಅದು ಏನು ನೀವು ಕೇಳಿದ್ದೀರಾ? ಅದು ಡೈನೋಸರ್ ಎಂದು ನಾನು ಭಾವಿಸುತ್ತೇನೆ. ಹೋಗಿ ಪರಿಶೀಲಿಸೋಣ. ಇದು ಜುವಾನ್ಹಾನೋಸಾರಸ್. ನೀವು ಮತ್ತೆ ಆಟಿಕೆಯಾಗಿ ತಿರುಗುವ ಸಮಯ. ನಿಲ್ಲು, ನನ್ನ ಜಾದೂದಂಡ ಎಲ್ಲಿದೆ? ಇದು ಪ್ರಾರಂಭಿಕ ದೊಡ್ಡ ಥೆರೋಪೋಡ್ ಡೈನೋಸಾರ್ಗಳಲ್ಲಿ ಒಂದಾಗಿತ್ತು ಮತ್ತು ಫಾಸಿಲ್ಸ್ ಚೀನಾದಲ್ಲಿ ಕಂಡುಬಂದವು. ನನ್ನ ಜಾದೂಕೇಡು ಎಲ್ಲಿದೆ? ಅದು ಎಲ್ಲಿದೆ? ಅದು ಎಲ್ಲಿದೆ? ಈರುಳ್ಳಿ, ನನ್ನ ಜಾದೂಕೇಡು ಎಲ್ಲಿದೆ ಎಂದು ಕೇಳುತ್ತಿಲ್ಲವೇ? ಅಯ್ಯೋ, ನಾನು ಅದನ್ನು ಮರೆತಿದ್ದೇನೆ. ನಾನು ಅದನ್ನು ನನ್ನ ಕಾರ್ಡ್ನಲ್ಲಿ ಬಿಟ್ಟಿದ್ದೇನೆ. ಇಲ್ಲಿ ಇದೆ, ಮೂರ್ಖ. ನಿನ್ನನ್ನು ಡೈನೋ ಆಟದ ಬದಲಾಗಿಸಲು ಸಮಯ. ಮತ್ತತ್ತೆ ಹಿಂದಿರುಗೋಣ. ಅಂತಿಮವಾಗಿ ನಾನು ಇಲ್ಲಿ ವಿಶ್ರಾಂತಿ ಪಡೆಯಬಹುದು. ಅಯ್ಯೋ ದೇವರೇ, ಅಯ್ಯೋ ನನ್ನ ದೇವರೇ. ಇದು ಸಾರ್ಕೋಸುಚಸ್. ಸಾರ್ಕೋಸುಚಸ್ ದೊಡ್ಡ ಪುರಾತನ ಮೊಸಳೆ. ನದಿಗಳು ಮತ್ತು ಸರೋವರಗಳಲ್ಲಿ ವಾಸಿಸುತ್ತಿತ್ತು. ಇದು ಮೀನು ಮತ್ತು ಡೈನೋಸಾರ್ಗಳನ್ನು ಹಿಡಿಯಲು ಸುಮಾರು 100 ಹಲ್ಲುಗಳನ್ನು ಹೊಂದಿತ್ತು. ನಿನ್ನನ್ನು ಹಿಂದಿರುಗಿಸಲು ಸಮಯ. ಹೋಗಿ ಕೊನೆಯದನ್ನು ಪಡೆಯೋಣ. ಅವನು ಎಲ್ಲಿದ್ದಾನೆ? ಅಯ್ಯೋ ದೇವರೇ, ಇದು ಟಾರ್ಬೋಸೋರಸ್. ಟಾರ್ಬೋಸೋರಸ್ ಟಿರೆಕ್ಸ್ಗೆ ಹತ್ತಿರ ಸಂಬಂಧ ಹೊಂದಿತ್ತು. ಅದರ ಫಾಸಿಲ್ಸ್ ಏಷ್ಯಾದಲ್ಲಿ ಕಂಡುಬಂದವು. ಅಂತಿಮವಾಗಿ ಎಲ್ಲಾ ಡೈನೋಗಳನ್ನು ಸಂಗ್ರಹಿಸಲಾಗಿದೆ. ಫೋನ್ ಪೆಟ್ರೋಲ್. ಏನು? ನಾವು ಏನು ಮಾಡಿದ್ದೇವೆ? ಅತ್ಯಧಿಕ ಫೋನ್ ಬಳಸುವುದು ನಿಮಗೆ ಕೆಟ್ಟದು. ಇದು ಫೋನ್ ಜೈಲಾ? ನೀವು ತಪ್ಪಾಗಿ ಬಳಸಿದರೆ ನಿಮ್ಮ ಫೋನ್ಗಳು ಜೈಲಿಗೆ ಹೋಗುತ್ತವೆ. ಇಲ್ಲ. ಓ ಹೌದು.
ಬೇಯ್ದಿದೆ. ನಾವು ಅದನ್ನು ಪ್ರಯತ್ನಿಸೋಣ. ಅಯ್ಯೋ, ಇದು ಚೆನ್ನಾಗಿ ಬೇಯಿಲ್ಲ. ಇದು ಇನ್ನು ಸ್ವಲ್ಪ ಸಮಯ ಬೇಯಬೇಕು. ಹಲೋ ದಿಶಾ, ನಾನು ಚೆನ್ನಾಗಿದ್ದೇನೆ. ಧನ್ಯವಾದಗಳು. ಹೌದು, ಖಂಡಿತವಾಗಿಯೂ. ಸುಂದರ. ಖಂಡಿತವಾಗಿಯೂ. ಹೌದು, ನಾನು ಅಡುಗೆ ಮಾಡುತ್ತಿದ್ದೇನೆ. ಗಮನಿಸಿ, ಬೆಂಕಿ ಎಚ್ಚರಿಕೆ. ಹೌದು ಎಂದು. ಇದು ಚೆನ್ನಾಗಿದೆ. ಸ್ಟೆಫಿ, ನೀವು ಅಡುಗೆ ಮಾಡುತ್ತಿರುವಾಗ ಅಥವಾ ತಿನ್ನುತ್ತಿರುವಾಗ ಫೋನ್ ಬಳಸಲು ಸಾಧ್ಯವಿಲ್ಲ. ಒಪ್ಸಿ. ನೀನು ಫೋನ್ ತಪ್ಪಾಗಿ ಬಳಸಿದೀಯಾ ಸ್ಟೆಫಿ, ಆದ್ದರಿಂದ ಅದು ಜೈಲಿಗೆ ಹೋಗುತ್ತಿದೆ. ನನಗೆ ನಿನ್ನ ಫೋನ್ ಕೊಡು. ಅರಿ. ಎಷ್ಟು ಸುಂದರವಾದ ಗೋಪುರ. ನಾನು ಎಷ್ಟು ಇದನ್ನು ನೋಡಿ. ಹೌದು ಹೌದು, ಎಲ್ಲವೂ ಚೆನ್ನಾಗಿದೆ. ಓ ಇಲ್ಲ, ನನ್ನ ಗೋಪುರ. ಒಪ್ಸಿ. ಅಲೆಕ್ಸ್, ನೀವು ಡ್ರೈವ್ ಮಾಡುತ್ತಿರುವಾಗ ಫೋನ್ ಬಳಸಲು ಸಾಧ್ಯವಿಲ್ಲ, ಅದನ್ನು ಹಾಕಿ. ಅರಿ. ನೀವು ಫೋನ್ ತಪ್ಪಾಗಿ ಬಳಸಿದ್ದೀರಿ, ಆದ್ದರಿಂದ ಅದು ಜೈಲಿಗೆ ಹೋಗುತ್ತಿದೆ. ನಾನು ಮನೆ ಕೆಲಸ ತುಂಬಾ ಬೋರ್. ನನ್ನ ಫೋನ್ನೊಂದಿಗೆ ಸ್ವಲ್ಪ ಮೋಜು ಮಾಡೋಣ. ಒಂದು ಚಂದದ ಡ್ಯಾನ್ಸ್ ವಿಡಿಯೋ ಮಾಡೋಣ. Was the time? It's time to have some fun. Can you feel it? The party's going on. ಮಾರಿಯಾ, Your friends were waiting. ನೀನು ನಿನ್ನ ಮನೆ ಕೆಲಸ ಮುಗಿಸಬೇಕು. ನೀನು ಫೋನ್ ತಪ್ಪಾಗಿ ಬಳಸಿದೀಯಾ, ಆದ್ದರಿಂದ ಅದು ಜೈಲಿಗೆ ಹೋಗುತ್ತಿದೆ. ಇಲ್ಲ, ನನ್ನ ಫೋನ್. ಹೌದು. ಹಲೋ. ಹೌದು ಮಾರಿಯಾ, 2 ಕಿಂಡರ್ಗಳು ಮತ್ತು 5 ಚಾಕೊಲೇಟ್ಗಳು. ಹೌದು, ಉತ್ತಮ ಆಲೋಚನೆ. ಒಪ್ಸಿ. ನೀನು ಏನು ಮಾಡಿದ್ದೀಯಾ? ನಿಲ್ಲು. ನಿನ್ನ ಫೋನ್ ಜೈಲಿಗೆ ಹೋಗುತ್ತಿದೆ. ನನಗೆ ಕೊಡು. ಓಹ್, ಇಲ್ಲ ನನ್ನ ಫೋನ್. ನಾನು ನನ್ನ ಫೋನ್ ಇಲ್ಲದೆ ಹೇಗೆ ಬದುಕುತ್ತೇನೆ? ಈ ಫೋನ್ ಜೈಲುಗಳನ್ನು ನಾಶ ಮಾಡೋಣ. ಇದು ಕೆಲಸ ಮಾಡುತ್ತಿಲ್ಲ. ನಮಗೆ ದೊಡ್ಡ ಹ್ಯಾಮರ್ ಬೇಕು. ಚಿಂತೆ ಬೇಡ, ನಾನು ನಿನ್ನೊಂದಿಗೆ ಇದ್ದೇನೆ. ಏನು? ನಿಯಮ ಉಲ್ಲಂಘಕರು. ನಾವು ಅವರನ್ನು ಹಿಡಿಯೋಣ. ನಿಲ್ಲಿಸಿ. ಕ್ಷಮಿಸಿ ಅಧಿಕಾರಿ, ನಾವು ಇದನ್ನು ಮಾಡಬೇಕಾಗಿರಲಿಲ್ಲ. ಕ್ಷಮಿಸಿ. ಸರಿ, ಆದರೆ ಮತ್ತೆ ನಿಯಮಗಳನ್ನು ಉಲ್ಲಂಘಿಸಬೇಡಿ. ಅರಿ. ಜೈಲುಗಳು ಈಗ ತೆರೆಯಲ್ಪಟ್ಟಿವೆ. ನೀವು ನಿಮ್ಮ ಫೋನ್ಗಳನ್ನು ಹಿಂತಿರುಗಿಸಿಕೊಳ್ಳಬಹುದು. ಹೌದು, ವಾಸ್ತವವಾಗಿ ಸ್ನೇಹಿತರೆ, ನಾನು ಯೋಚಿಸುತ್ತಿದ್ದೇನೆ. ನಾವು ಹೊರಗೆ ಹೋಗಿ ಅಡಗಾಟ ಆಡೋಣ. ಉತ್ತಮ ಆಲೋಚನೆ. ನಾವು ಹೋಗೋಣ. ಐ
ಅಣ್ಣಯ್ಯ, ಗಮನದಲ್ಲಿರಿಸಿ, ಫೋನ್ ಹೆಚ್ಚು ಬಳಸುವುದು ನಿಮ್ಮ ಕಣ್ಣುಗಳಿಗೆ ಹಾನಿ ಮಾಡಬಹುದು, ನಿಮ್ಮ ನಿದ್ರೆಯನ್ನು ಪರಿಣಾಮ ಬೀರುತ್ತದೆ ಮತ್ತು ಹೊರಗೆ ಆಟವಾಡುವುದನ್ನು ತಡೆಯುತ್ತದೆ.